ಕಳೆದಂಗಾಯ್ತು, ಇಲ್ಲಿ ಸ್ವಚ್ಛ ಮಾಡ್ದಂಗಾಯ್ತು. ಇವಾಗ ನೋಡಿ, ತನ್ನನ್ನೇ ಪರವೆಂದು ತಿಳಿಯುವುದಲ್ಲದೆ, ಅದಕ್ಕೆ ಒಂದು ಒಂದು ಹಾಡದಲ್ಲಿ ಒಂದು ವಿಚಾರ ಹೇಳ್ತೇನೆ. ಕಲ್ಲು ದೇವರ ನಂಬಿನಿ ಕೆಡುವಿಯಲ್ಲೋ, ಬಲ್ಲಿದ ಗುರುವಿನ ನೀ ಪಡೆಯಲಿಲ್ಲೋ. ಕಲ್ಲು ದೇವರ ನಂಬಿನಿ ಕೆಡುವಿಯಲ್ಲೋ, ಹುಟ್ಟಿನಿ ಗುಡಿ ಕಟ್ಟಿ ಮಾಡಿಟ್ಟಿ ಮೂಲ. ಹುಟ್ಟಿದ್ದು ನೀನ ದೇವರು ಮೊದಲ, ಗಟ್ಟಿ ದೇವರಂತ ಹರವಿ ಕೂದಲ. ದಿಟ್ಟಾಗಿ ಹೇಳ್ತಿದಿ ಕೇಳಿ ಜನಲ್ಲ, ಕಲ್ಲು ದೇವರ ನಂಬಿನಿ ಕೆಡುವಿಯಲ್ಲೋ. ನೀ ಮಾಡಿ ದೇವರಿಗೆ ಅಂಜಿನಿ ಕುಂತು, ಕಾಮಾದಿಗಳಿಗಾಗಿ ಹರಕೆಯ ಹೊತ್ತು. ಸುಮ್ಮನೆ ತಿರುಗಿದಿ ಹೈದಾರು ಸುತ್ತು, ತಮ್ಮ ಹೋಗುವಿ ನಾಯಿ ನರಿಯಂತೆ ಸತ್ತು. ಅಂದು ಹಿಂದೆನ್ನದೆ ಬಂದನ ಕಡಿಯೋ, ತಂದೆ ಶ್ರೀಮಾತಂಡರ ಪಾದವ ಪಿಡಿಯೋ. ಬಂದದ ವೈದ್ಯ ಶ್ರೀ ಗುರುವಿನ ಅರಿಯೋ, ಸಂಸಾರ ತಿಳಿಯೋ ನೀ ಕನಸಿನ ಪರಿಯೋ. ಇದನ್ನೇ ನಿಜಗೊಂಡು ಹೇಳಿದಾರ. ಆರೋನನ್ನೆಂದು ವಿಚಾರಿಸು, ವಿಷಮ ಸಂಸಾರವಿದನ್ನು ಕನಸೆಂದು ಅರಿ ಅನ್ನುವಂಥದ್ದು. ಇವಾಗ ಅಂದು ಹಿಂದೆನ್ನದೇ ಬಂದನ್ನ ಕಡಿಯೋ ಅಂದಾಗ ನಾವು ಸ್ವಲ್ಪ ಮೈತ್ರಾದೇವಿ ಹೋಗೋಣ. ಯಾಕಂತಂದ್ರೆ ನಿಜಗೊಂಡ್ರಿಗೆ ಇಬ್ಬರೇ ಈಗಾಗಲೇ ಗೊತ್ತಿರ್ಬೋದು, ಕಾತ್ಯಾಯನಿ ಮತ್ತು ಮೈತ್ರಾದೇವಿ ಅಂತ ಅವ್ರು ಕೇಳ್ಕೊಂಡಂಥ ವಿಚಾರಗಳು. ಯಾಕಂತಂದ್ರೆ ಮೈತ್ರಾದೇವಿ ಕೂಡ ಗಂಡನ್ನ ಗುರುವನ್ನಾಗಿ ಮಾಡಿಕೊಂಡು ಕೇಳಿದಂಥ ಒಂದು ಪರಮಾನುಭವದಲ್ಲಿ ಅಲ್ಲಿ ಹೇಳುವಂಥದ್ದು ಏನು ಬೇಡ ನನಗೆ ಬಾಹ್ಯದಲ್ಲಿ. ಯಾಕಂತಂದ್ರೆ ಎಲ್ಲ ಒಂದು ಈ ಕರ್ಮ ಉಪಾಸನೆ ಪ್ರತಿ ಜನ್ಮಾಂತರದಲ್ಲಿ ಇದೇ ಒಂದು ಗೊಂದಲದಲ್ಲಿ ಬಂದು ಬಿದ್ದಿದ್ದೀನಿ. ಈಗ ಯಾವುದನ್ನು ಅಪೇಕ್ಷೆ ಮಾಡಿ ನೀನೇನನ್ನ ಪಡ್ಕೊಂಡು ಆ ಒಂದು ಆನಂದದಲ್ಲಿ ಇರಲಿಕ್ಕೆ ಬಯಸ್ತಾ ಇದ್ದೀರಿ, ಅದನ್ನೇ ನನಗೆ ಹೇಳ್ರಿ ಅಂತ ಹೇಳುವಂಥ ಮೈತ್ರಾದೇವಿ ಕೇಳಿದಂಥದ್ದು. ಯಾಕಂತಂದ್ರೆ ಕಾತ್ಯಾಯನಿ ಬಾಯದಲ್ಲಿರುವಂಥ ವಸ್ತುಗಳಿಂದ ಸುಖ ಅಂದ್ಕೊಂಡು ಪಾಪ ಅದನ್ನೇ ಕೇಳಿದ್ರು ಅವರು. ಯಾಕಂದ್ರೆ ನಾವು ಅದನ್ನೇ, ನಮಗೇನು ಗೊತ್ತಿಲ್ಲ. ಮೈತ್ರಾದೇವಿ ಕೇಳಿದಂಥ ವಿಚಾರ, ನೀವು ಯಾವುದನ್ನು ಆನಂದ, ಯಾಕಂದರೆ ಇದಕ್ಕಿಂತ ಆನಂದ ಯಾವುದಿದೆ ಅನ್ನುವಂಥ ಒಂದು ಆನಂದದಲ್ಲಿ ನೀವು ಇರೋಕ್ಕೆ ಬಯಸ್ತಾ ಇದ್ದೀರಿ ಅಂದಾಗ ಅಂಥ ಆನಂದನೇ ನನಗೆ ಹೇಳ್ರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ಏನು, ಒಂದು ದುಃಖದೊಳು ತಾನೊಂದದೆ ಪರಿಪೂರ್ಣ ಆನಂದ ರೂಪಿಂದ ಸಂತತ ಮಿರುಪ. ಅಂದಕ್ಕುಪಾಯವಿದೆಂದೊಲವಿಂದೆ ನೀನಿಂದೆನಗೂ ಅರ್ಪು ಸನ್ಮುನಿ ಮುಖ್ಯ ಅಂತ ಕೇಳ್ತಾರೆ. ಯಾಕಂದ್ರೆ ಒಂದು ದುಃಖದೊಳು ನಾನು ಒಂದದೆ, ಒಂದು ದುಃಖ ನನಗೆ ಬಂದಿರಬಾರ್ದು, ಬಂದ ಒಂದು ಆನಂದ ಏನಿರ್ತದೆ ಅದು ಯಾವತ್ತೂ ಹೋಗಿರಬಾರ್ದು. ಯಾಕಂದ್ರೆ ಇದು ಒಳ್ಳೆ ಒಂದು ಮೂಲವಾದಂಥ ಒಂದು ಪ್ರಶ್ನೆ ಇದು. ಯಾಕಂತಂದ್ರೆ ಎಷ್ಟು ಒಂದು ಜನ್ಮಾಂತರದಿಂದ ನಾವೇನು ಪಡ್ಕೊಂಡು ಬಂದಿದ್ದೀವಿ. ಈಗ ಅದೇ ಹೇಳಿದೆ, ಎವರೆಸ್ಟ್ ಶಿಖರ ಆಗ್ತಿದಂಗಿದೆ ಈ ಪ್ರಶ್ನೆ. ಒಂದು ದುಃಖದ, ಯಾಕಂದ್ರೆ ಈಗ 2 ದಿವಸದಿಂದ ಗೋಷ್ಠಿಗಳಲ್ಲಿ ಇದನ್ನೇ ಆದದ್ದು. ಯಾಕಂದ್ರೆ ನಾವು ಸಣ್ಣ ಪುಟ್ಟ ದುಃಖಗಳನ್ನು ಹೋಗಲಾಡಿಸ್ಬೇಕು, ಆಮೇಲೆ ಸಣ್ಣ ಪುಟ್ಟ ಸುಖಕ್ಕಾಗಿ ನಾವು ಇಷ್ಟೊಂದು ಮನುಷ್ಯ ಜನ್ಮನ್ನ ನಾವು ವ್ಯಕ್ತ ಮಾಡ್ಕೊಳ್ತಾ ಇದ್ದೀವಿ. ಆದರೆ ಈ ಮನುಷ್ಯ ಜನ್ಮಕ್ಕೆ ಬಂದುಬಿಟ್ಟಿದ್ದೀವಿ. ಬಂದ ನಂತರ ನಾವು ಯಾವುದನ್ನು ಮಾಡ್ಕೊಳ್ಬೇಕು, ಯಾವುದನ್ನು ಒಂದು ಪಡ್ಕೊಳ್ಬೇಕು ಅನ್ನುವಂಥ ವಿಚಾರ ಮೈತ್ರಾದೇವಿ ಹೇಳ್ತಾರೆ. ಸಂತತ ಮಿಲ್ಪ ಅಂದ್ರೆ ಯಾವಾಗಲೂ ಇರುವಂಥದ್ದು. ಈಗ ನಾವು ಮಾಡುವಂಥ ಒಂದು ಸುಖ ಬಯಸುವಂಥದ್ದು, ನಾವು ಮನೆ ಕಟ್ಟಬೇಕಂದ್ರೆ ಎಷ್ಟು ದಿವಸ ಆನಂದ ಪಡ್ತೀವಿ, 1 ದಿವಸ 2 ದಿವಸ, ಭಾಳ ಅಂದ್ರೆ ಒಂದು 15 ದಿವಸ, ಅದು ಮತ್ತೆ ಅದು ಹೋಗ್ಬಿಟ್ಟು ಮತ್ತೊಂದು ತೊಗೊಳ್ಬೇಕು. ಅದಕ್ಕೆ ಕೇಳಿದಂಥ ಆನಂದ ಒಂದು ದುಃಖದೊಳು ತಾನು ಒಂದದೆ. ಅದಕ್ಕೆ ಇದನ್ನೇ ಕೇಳಿ ಯಾಜ್ಞವಲ್ಕರ್ ಭಾರಿ ಸಂತೋಷಪಟ್ಟರು. ಆಮೇಲೆ ಕೇಳ್ತಾರ, ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು
ಸನ್ನುತ ಸುಖದೋಳ್ ಆನು ತಿರ್ಪ ಇತಕ್ಕಿದೆ ಮತ ಅನ್ನವಿಲ್ಲೆಂದೆನಿಪ ಸದ್ಗತಿಯನ್ನೇ ಪೇಳೆನಾಗ ಅಮಳಾತ್ಮ. ನೋಡ್ರಿ, ಇದು ಮಾಡ್ಕೊಳ್ಬೇಕಾದಂಥದ್ದು ಮನುಷ್ಯನ ಮುಖ್ಯ ಕರ್ತವ್ಯ, ಸದ್ಗತಿಯನ್ನೇ ಕೊಡು ಅನ್ನುವಂಥದ್ದು. ಯಾಕಂತಂದ್ರೆ ಗತಿಗಳು ಭಾಳ ಅದಾವ, ಅದ್ರಾಗ ನನಗೆ ಸದ್ಗತಿಯನ್ನೇ ಪೇಳೆನೆಗೆ ಅಮಳ ಆತ್ಮ. ಅದಕ್ಕೆ ಎಣಿತ ತತ್ವ ನನಗೆ